ಮಾಗಡಿ ವಿಧಾನಸೌಧದ ಬಳಿ ಅಂಬೇಡ್ಕರ್ ಪ್ರತಿಮೆಯನ್ನು ಅಭಿವೃದ್ಧಿ ದೃಷ್ಟಿಯಿಂದ ಸ್ಥಳಾಂತರಿಸಲಾಯಿತು. ಅಂತೆಯೇ ಪಟ್ಟಣದ ಕೆಂಪೇಗೌಡ ಪ್ರತಿಮೆಯನ್ನು ಸರ್ಕಾರಿ ಆಸ್ಪತ್ರೆ ನಿರ್ಮಾಣ ಮಾಡುವ ಉದ್ದೇಶದಿಂದ ಪಕ್ಕಕ್ಕೆ ಸ್ಥಳಾಂತರಿಸಲಾಗುವುದು ಎಂದ ಶಾಸಕ ಎಸ್.ಸಿ. ಬಾಲಕೃಷ್ಣ ಸುದ್ದಿಗಾರರೊಂದಿಗೆ ಮಾತನಾಡಿ, ಕೆಂಪೇಗೌಡ ಅಭಿವೃದ್ಧಿ ಸಮಿತಿ ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ ಕೆಂಪೇಗೌಡರ ಜಯಂತಿ ಆಚರಣೆಯ ನೆಪದಲ್ಲಿ ವಸೂಲಿ ಮಾಡುತ್ತಿದ್ದಾರೆಂದು ಮಾಜಿ ಶಾಸಕ ಎ. ಮಂಜು ಮಾಡುತ್ತಿದ್ದ ಆರೋಪದಲ್ಲಿ ಸತ್ಯ ಅಡಗಿದೆ ಎಂಬುದು ನನಗೀಗ ಅರಿವಾಯಿತು. ಬಿಜೆಪಿ ಪ್ರಸಾದ್ ಗೌಡ್ರು ಕೂಡ ಜೇಡ್ರಳ್ಳಿ ಕೃಷ್ಣಪ್ಪ ಅಂದ್ರೆ ಭಯ ಬೀಳ್ತಾರಂತೆ. ಇವನ್ನೆಲ್ಲ ನೋಡಿದ್ರೆ ಕೃಷ್ಣಪ್ಪೋರು ಹಣಕ್ಕೆ ಬೇಡಿಕೆ ಇಟ್ರ ಹಂತ. ಮಾಗಡಿ ತಾಲೂಕಿನಾದ್ಯಂತ ಗಾಳಿ ಸುದ್ದಿಯಾಗಿದೆ. ಅವರು ಕೆಂಪೇಗೌಡರ ಪ್ರತಿಮೆ ಸ್ಥಳಾಂತರ ವೇಳೆ ಕಾನೂನು ಕೈಗೆತ್ತಿಕೊಳ್ಳಲು ಮುಂದಾದರೆ ಕಾನೂನು ಏನು ಮಾಡಬೇಕೋ ಅದನ್ನು ಮಾಡುತ್ತದೆ ಸರ್ಕಾರ. ಕಾನೂನು ಬಿಗಿಯಾಗಿದೆ, ಅದಕ್ಕೆ ತಕ್ಕ ಉತ್ತರವನ್ನು ನೀಡಲಿದೆ ಎಂದು ಎಚ್.ಸಿ. ಬಾಲಕೃಷ್ಣ ಎಚ್ಚರಿಕೆ ನೀಡಿದರು. ಕೆಂಪೇಗೌಡ ಜಯಂತಿಯಲ್ಲಿ ಸಹಾಯ ಮಾಡಿ ಎಂದಿದ್ದಕ್ಕೆ ನಾನು ಸಹಾಯ ಮಾಡಿದ್ದೇನೆ. ಕಳೆದ ಕೆಂಪೇಗೌಡ ಜಯಂತಿಯಲ್ಲಿ 25 ಲಕ್ಷ ರು ವಸೂಲಿ ಮಾಡಿ 5 ಲಕ್ಷ ರು ಖರ್ಚು ಮಾಡಿದ್ದಾರೆ ಎಂದು ಆರೋಪಿಸಿದರು.